3 ಮಕ್ಕಳಿದ್ದರೂ ಇವನಿಗೆ ಬೇಕಂತೆ ಲಲನೆಯರು. ಅಂದು ಪೊಲೀಸರ ಕಣ್ಣತಪ್ಪಿಸಿದ್ದ ಕಾಮ ಪಿಶಾಚಿ ಸಾಯಿನಾಥ ಇಂದು ಸಿಕ್ಕಿಬಿದ್ದ. ಹಲವು ಗೆಳತಿಯರ ಸಹವಾಸ, ಹೆಂಡತಿ ಮಕ್ಕಳಿಗೆ ಮಹಾಮೋಸ. ಮಜಾವಾದಿ ಸಾಯಿನಾಥ ಪವಾರನ ಪವರ್ ಅಡಗಿಸಿದ ಅಶೋಕನಗರ ಪೊಲೀಸರು. ಪ್ಲೇ ಬಾಯ್ ಅಂತಾನೆ ಹೆಸರುವಾಸಿ ಆಗಿದ್ದ ಸಾಯಿನಾಥ ಪವಾರ್ ಪರಸ್ತ್ರೀಯರ ಆಸೆಗೆ ಬಿದ್ದು ತಾನು ಹೆತ್ತ ಮಕ್ಕಳಿಗೆ ತಾಳಿ ಕಟ್ಟಿದ ಹೆಂಡತಿಗೆ ಮೋಸ ಮಾಡಿದ್ದ. ಗರ್ಲ್ ಫ್ರೆಂಡ್ಸ್ ಸಲುವಾಗಿ ಸಾಯಿನಾಥ ತನ್ನ ಹೆಂಡತಿಗೆ ದಿನನಿತ್ಯ ಕಿರುಕುಳ ಕೊಡ್ತಾ ಇದ್ದ. ರಿಜಿಸ್ಟ್ರೇಷನ್ಗೆ ರೆಡಿ ಇರುವ ಪ್ಲಾಟ್ಗಳು 1200 ರಿಂದ 3500 ಪರ್ ಸ್ಕ್ವೇರ್ ಫೀಟ್ ವರೆಗೆ. ಮೋರ್ಬಿನ್ ಪ್ರಾಪರ್ಟೀಸ್, ಕೇಶವಾಪುರ, ಹುಬ್ಬಳ್ಳಿ. ಮನನೊಂದ ಆತನ ಪತ್ನಿ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಳು. ಈ ಬಗ್ಗೆ ಪಬ್ಲಿಕ್ ನೆಕ್ಸ್ಟ್ ಸುದ್ದಿಯನ್ನ ಬಿತ್ತರಿಸಿತ್ತು. ಸುದ್ದಿ ಬಂದ ಕೂಡಲೇ ಸಾಯಿನಾಥ್ ಎಸ್ಕೇಪ್ ಆಗಿದ್ದ. ಅಶೋಕನಗರ ಪೊಲೀಸರ ಕಾರ್ಯಾಚರಣೆಯಿಂದ ಪ್ಲೇ ಬಾಯ್ ಈಗ ಅಂದರ್ ಆಗಿದ್ದಾನೆ. ಹುಬ್ಬಳ್ಳಿಯ ಅಧ್ಯಾಪಕ ನಗರದ ನಿವಾಸಿ ಸಾಯಿನಾಥ ಪವಾರ್ ಕಳೆದ 17 ವರ್ಷಗಳ ಹಿಂದೆ ನಿಖಿತಾ ಎಂಬಾಕೆಯನ್ನ ಮದುವೆ ಆಗಿದ್ದ. ಅಲ್ಲದೆ ಈತನಿಗೆ ಮುದ್ದಾದ 3 ಮಕ್ಕಳಿದ್ದರು. ಮಕ್ಕಳ ಜೊತೆ ನೆಮ್ಮದಿಯಿಂದ ಇರಬೇಕಾಗಿದ್ದ ಈ ಕೀಚಕ ಕಾಮುಕ ಬೇರೆ ಬೇರೆ ಹೆಸರಲ್ಲಿ ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಖಾತೆ ತೆಗೆದು ಆ ಮೂಲಕ ಚಾಟ್ ಮಾಡಿ ಹುಡುಗಿಯರನ್ನ ಮರಳು ಮಾಡಿ ಬಲೆಗೆ ಬೀಳಿಸಿಕೊಳ್ತಾ ಇದ್ದ. ನಂತರ ಚೂಮು ಚಕ್ಕಂದ ಆಡೋದನ್ನೇ ಕಸಬು ಮಾಡಿಕೊಂಡಿದ್ದ. ಆದರೆ ಈ ಕಳ್ಳ ಅಸಾಮಿಯ ನಡವಳಿಕೆ ಬಗ್ಗೆ ಅದ್ಯಾವಾಗ ತನ್ನ ಹೆಂಡತಿ ನಿಖಿತಾಗೆ ಗೊತ್ತಾಯ್ತು, ಆಗಲೇ ನೋಡಿ ಈ ಕಾಮ ಪಿಸಾಚಿಯ ನಿಜವಾದ ಮುಖವಾಡ ಬಯಲಾಗಿದೆ. ತನ್ನ ಹುಳುಕು ಗೊತ್ತಾಗಿದ್ದೇ ತಡ ಅದನ್ನ ಪ್ರಶ್ನೆ ಮಾಡಿದ ಹೆಂಡತಿಗೆ ನಿತ್ಯವೂ ಕಿರುಕುಳ ನೀಡೋದು, ಹಲ್ಲೆ ಮಾಡೋದು, ಅಲ್ಲದೆ ತಾನು ಜೀವ ನೀಡಿದ ಮಕ್ಕಳಿಗೂ ಸಹ ಊಟ ಹಾಕದೆ ಅಮಾನವೀಯವಾಗಿ ನಡೆದುಕೊಳ್ತಾ ಇದ್ದ. ಇದಕ್ಕೆ ಮನನೊಂದ ಆತನ ಹೆಂಡತಿ ನಿಖಿತಾ ಪೊಲೀಸ್ ದೂರು ಕೊಟ್ಟಿದ್ದಳು. ಅಷ್ಟೇ ಅಲ್ಲದೆ ಪಬ್ಲಿಕ್ ನೆಕ್ಸ್ಟ್ ಮೂಲಕ ತನ್ನ ಅಳಲು ತೋಡಿಕೊಂಡಿದ್ದಳು. ವರದಿ ಮಾಡಿದ್ದ ತಡ ಸಾಯಿನಾಥ್ ಪೊಲೀಸರಿಂದ ತಲೆಮರೆಸಿಕೊಂಡಿದ್ದ. ಆದರೆ ಅಶೋಕನಗರ ಪೊಲೀಸರು ಆತನನ್ನ ಅರೆಸ್ಟ್ ಮಾಡಿ ಕಂಬಿ ಹಿಂದೆ ತಳ್ಳಿದ್ದಾರೆ. ಇಂಥವರಿಗೆ ಪೊಲೀಸರು ತಕ್ಕ ಶಿಕ್ಷೆ ಕೊಡಿಸಿ ನೊಂದ ಹೆಂಡತಿಗೆ ನ್ಯಾಯ ದೊರಕಿಸಬೇಕಾಗಿದೆ. ಈರಣ್ಣ ವಾಲಿಕರ್, ಪಬ್ಲಿಕ್ ನೆಕ್ಸ್ಟ್, ಹುಬ್ಬಳ್ಳಿ.